ತೀರ್ಮಾನ ಅಂದರೆ ಮೈಸೂರು ಜಿಲ್ಲೆ ನಗರಕ್ಕೆ ಸುಮಾರು 2,000 ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ. ಅವರು ಮೈಸೂರು ಜಿಲ್ಲೆಯಲ್ಲಿ 17, 18, 19 ಕಾರ್ಯಕ್ರಮಗಳಿದ್ದಾವೆ 3 ದಿನ. ಅದಕ್ಕೆ ನಮ್ಮ ಎಲ್ಲ MLAಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ. ಈ ಥರ ನಮಗೆ ಸುಮಾರು ಮೈಸೂರು ನಗರಕ್ಕೆ 2,600 ಕೋಟಿ ರೂಪಾಯಿ ಹತ್ತತ್ರ ಹಣಕಾಸಿನ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ. ಕೆಲವು ಶಂಕುಸ್ಥಾಪನೆ ಇದೆ, ಕೆಲವು ಉದ್ಘಾಟನೆ ಇದ್ದಾವೆ. ಅದಕ್ಕೆ ನೀವು ಬರಬೇಕು. ಅದಕ್ಕೆ ನಿಮ್ಮ ಗೌರವಾರ್ಥವಾಗಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರು, ನಮ್ಮ ನಗರ ಮತ್ತು ಮೈಸೂರು ಜಿಲ್ಲೆ ಶಾಸಕರುಗಳೆಲ್ಲ ಸೇರಿ ಮತ್ತು ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ವಿ. ಅದಕ್ಕೆಲ್ಲರೂ ಒಪ್ಪಿ ಒಂದು ದೊಡ್ಡ ಸಮಾವೇಶವನ್ನು ಮಾಡೋಣ. ಸರ್ಕಾರ ಇಷ್ಟೊಂದು ಹಣನ ನಮ್ಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನೆಗೆ ಅಂತೇಳಿ ಹೇಳಿದ್ದಾರೆ. 19ನೇ ತಾರೀಕು ಮಹಾರಾಜಾಸ್ ಕಾಲೇಜಲ್ಲಿ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಶಕ್ತಿ ಏನು ಬಂತು ಇದರಲ್ಲಿ? ಶಕ್ತಿ ಯೋಜನೆ ಇದೆ. ಶಕ್ತಿ ಅಂದರೆ ಪವರ್. ಸರ್ಕಾರದ ಒಳಗಡೆ ಶಕ್ತಿ ಅಂದರೆ ಪವರ್. ಶಕ್ತಿ ಕೇಂದ್ರದ ಕುರ್ಚಿ ಹಿಡಿಯುವಂಥ ಕೆಲಸಗಳು ತುಂಬ ಭಾಳ ಇದಾಗಿ ನಡೀತಾ ಇದೆ. ಕುರ್ಚಿ ಬದಲಾವಣೆ ವಿಚಾರಗಳು ನಡೀತಾ ಇದೆ. ಕುರ್ಚಿ ಬದಲಾವಣೆ, CM ಕುರ್ಚಿ ಬದಲಾವಣೆ ವಿಚಾರಗಳು ನಡೀತಾ ಇದೆ. ಭವಿಷ್ಯ ಹೇಳೋರು ಆ ಥರ ಚರ್ಚೆಗಳು ಮಾತಾಡ್ತಿದ್ದಾರೆ. ಯಾರು ಮಾತಾಡ್ತಿದ್ದಾರೆ? ಈಗ ಸ್ವತಃ ಸಿದ್ದರಾಮಯ್ಯನವರು ಹೇಳಿದರೆ DK ಶಿವಕುಮಾರ್ ಅವರಿಗೆ ಶಾಸಕರುಗಳ ಬೆಂಬಲ ಇಲ್ಲ ಅನ್ನುವಂಥ ಮಾತನ್ನ ಆಮೇಲೆ ಇನ್ನೇನು ಹೇಳಿದ್ರು? 5 ವರ್ಷ ನಾನೇ CM ಮುಗಿತಲ್ಲ, ಬಿಟ್ಬಿಡಿ, ಯಾಕೆ ಚರ್ಚೆ ಮಾಡ್ತೀನಿ? ಅಲ್ಲ, ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ವಿಚಾರ ಏನಕ್ಕೆ ಹೊರಗಡೆ ಬಂತು? ಅವ್ರು ಏನು ಹೇಳಿದ್ರು? CM ಏನು ಹೇಳಿದ್ರು? ಏನು ಹೇಳಿದ್ರು ಹೇಳಿ? DK ಶಿವಕುಮಾರ್ ಅವ್ರಿಗೆ ಅಲ್ಲ, ಏನು ಹೇಳಿದ್ರು ಅವರು? ಆಮೇಲೆ ಏನು ಹೇಳಿದ್ರು? 5 ವರ್ಷ ನಾನೇ ಅಂತ ಹೇಳಿದ್ರು. ಆಯ್ತಲ್ಲ, 5 ವರ್ಷ ಆದ್ಮೇಲೆ ದಟ್ ಇಸ್ ದಿ ಎಂಡ್ ಆಫ್ ಇಟ್. ಬೆಂಬಲದ ವಿಚಾರ ಏನು? ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ನಿಮ್ಮ ಪಕ್ಷದಲ್ಲಿ, ಎಲ್ಲವೂ ನಿಮ್ಮ ಪಕ್ಷದಲ್ಲೇ ನಡೀತಿರೋ ಮಾತುಕತೆಗಳು, ಆದರೆ ಉತ್ತರ ಸಿಗ್ತಾ ಇಲ್ಲ. ಸಂಕ್ರಾಂತಿ ಅಂತೂ ನಡೀತದೆ. ಕ್ರಾಂತಿ ಸಂಕ್ರಾಂತಿ CM ಸ್ಪಷ್ಟ ಮಾಡಿದ್ಮೇಲೆ, ಸುರ್ಜೇವಾಲ ಅವರು ಸ್ಪಷ್ಟ ಮಾಡಿದ್ಮೇಲೆ, ವೈ ಆರ್ ಆಸ್ಕಿಂಗ್ ದಿ ಕ್ವಶನ್ಸ್? ಆರ್ ಯು ಇಂಟ್ರೆಸ್ಟೆಡ್? DK ಶಿವಕುಮಾರ್ ಪರವಾಗಿ ಶಾಸಕರು ಕೂಡ DK ಶಿವಕುಮಾರ್ ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇನ್ನೂ ಕೂಡ ಹೇಳಿಕೆಗಳು ಕೊಡ್ತಾ ಇದ್ದಾರೆ. CM said, when the AICC General Secretary in charge said, that is the end of it. ಪಕ್ಷವನ್ನ ಕಟ್ಟಿದ್ರು, ಅಧಿಕಾರ ಬರೋದಕ್ಕೆ ಅವರು ಕೂಡ ಪಾತ್ರ ಜಾಸ್ತಿ ಇದೆ, ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತುಗಳು ನಿಮ್ಮ ಪಕ್ಷದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಅಲ್ಲೂ ಅಣೆಕಟ್ಟು ಕಟ್ಟೋದು. ಅಣೆಕಟ್ಟು ಹೆಂಗೆ ಕಟ್ತೀವಿ? ಕಲ್ಲು, ಮಣ್ಣು, ಜಲ್ಲಿ ಎಲ್ಲ ತಗೊಂಡು ಎಲ್ಲ ಸೇರಿಸಿ ಹಾಕ್ತೀವಿ. ಹನಿ ಗೂಡಿದ್ರೆ ಹಣ್ಣು. ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ. ಅದರಲ್ಲಿ DK ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು, ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಪರಮೇಶ್ವರ್ 8 ವರ್ಷ ಆಗಿದ್ದರು, ದಿನೇಶ್ ಗುಂಡೂರಾವ್ ಆಗಿದ್ದರು, ದೇಶಪಾಂಡೆ ಆಗಿದ್ದರು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಡ್ತಾರೆ, ಎಲ್ಲರೂ ಡ್ಯೂಟಿ. ನನ್ನೂ ಸೇರಿಸಿ ಸಾಮಾನ್ಯ ಕಾರ್ಯಕರ್ತನಾಗಿದ್ದರೂ ನಂದು ಜವಾಬ್ದಾರಿ ಪಕ್ಷ ಕಟ್ಟಿದೆ. ದರ್ ಇಸ್ ನೋ ಡಿಸ್ಪ್ಯೂಟ್. ಒಂದು ನೀವು ಕೂಡ ನೀವು ಕೂಡ ಮುಖ್ಯಮಂತ್ರಿ ಆಗ್ತೀರಿ ಅಂತೇಳಿ ಒಂದು ಸಭೆಯಲ್ಲೂ ಕೂಡ ನಿಮ್ಮ ಹೆಸರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ನೀವು ಕೂಡ CM ಕ್ಲೀನ್ ಮಾಡಬೇಕು ಅಂತೇಳಿ ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ. ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಾಗಿದೆ. ಸೊ ಸೆಕ್ರೆಟರಿ ಇನ್ಚಾರ್ಜ್ ಹೇಳಿದ್ದಾರೆ, CM ಹೇಳಿದಾರಲ್ವಾ? ದಟ್ ಕ್ವಶನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ನಾವು. ಅಲ್ಲ, ಯಾಕೆಂದ್ರೆ ದಲಿತ ಸಮುದಾಯಕ್ಕೆ CM ಹುದ್ದೆ ಇದುವರೆಗೂ ಸಿಕ್ಕಿಲ್ಲ ರಾಜ್ಯದಲ್ಲಿ, ಅದೊಂದು ಕೂಗು ಇದ್ದೇ ಇದೆಯಲ್ಲ. ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶೋದು ಹೈಕಮಾಂಡ್ ಅಲ್ವಾ? ಒಂದು ನಿಮಿಷ ಮಾತಾಡಿರೋ ಸಚಿವರ ಒಂದು ಹೊಂದಾಣಿಕೆ ವಿಚಾರವಾಗಿ ಆ ವಿಚಾರವಾಗೆಲ್ಲ ಚರ್ಚೆ ಆಗಿದ್ದಾರೆ. ಅಂದರೆ ಸಚಿವ ಸಂಪುಟ ಅದು ಏನಾಗಿದೆ ಏನೋ ನಮಗೆ ಗೊತ್ತಿಲ್ಲ. ಸೀಕ್ರೆಟಾಗಿ ಮಾಡಿದ್ದಾರೆ. ಅವರು ಇನ್ಚಾರ್ಜ್ ಸೆಕ್ರೆಟರಿ ಅವರು. ಸರ್ಕಾರ ಹೆಂಗೆ ನಡೀತಾ ಇದೆ, ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ, MLAಗಳ ಸಮಸ್ಯೆಗಳು ಏನಿದ್ದಾವೆ, ಅದೆಲ್ಲ ಕ್ರೋಢೀಕರಿಸಿ ಆಡಳಿತ ಮಾಡೋರಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಾಗುತ್ತೆ.